ನಮಸ್ಕಾರ ರೀ. ಎಲ್ಲ ಹೆಂಗದಿರಿ? ಸುರುಚಿ ಸುವಿಚಾರ ಚಾನಲ್ಗೆ ಸ್ವಾಗತ ರೀ. ನಾ ಯಾಕೆ ಹಿಂಗೆ ಮಾತಾಡಕತ್ತೇನಂತ ಯೋಚನೆ ಮಾಡತ್ತೀರೇನು? ಇವತ್ತು ನಾ ಮಾಡೋ ರೆಸಿಪಿ ಉತ್ತರ ಕರ್ನಾಟಕದ ಐತ್ರಿ. ಹೌದ್ರಿ, ನಾ ಇವತ್ತು ಹೀರೆಕಾಯಿ ಎಣ್ಗಾಯಿ ಮಾಡಿ ತೋರ್ಸಾತ್ತೇನೆ ರೀ. ಬನ್ನಿ ಅಡುಗೆ ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ. ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಫ್ರೈ ಮಾಡಿ ಇದನ್ನು ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಎಳ್ಳನ್ನು ಅಷ್ಟೇ ನಾನಿಲ್ಲಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಹೇಳ್ತೀವಿ, ಇದನ್ನು 2ರಿಂದ 2.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಮೂರನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಅದಕ್ಕಿಂತ ಮೊದಲು ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ. ಇದಕ್ಕೆ 1ರಿಂದ 2 ಲವಂಗ ಮತ್ತು ಅರ್ಧ ಇಂಚಿನಷ್ಟು ಚಕ್ಕೆ, ನಾನಿಲ್ಲಿ ಸಣ್ಣದು 2 ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಸುಲಿದಿರೋ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಶುಂಠಿನೂ ಅಷ್ಟೇ ಅರ್ಧ ಇಂಚಿದ್ರೆ ಸಾಕು. ಆಮೇಲೆ ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನೀವು ಇಲ್ಲಿ ಆಲ್ಟರ್ನೇಟಿವ್ ಆಗಿ ಒಣಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ ಅರ್ಧ ಹೋಳಿಗಿಂತ ಸ್ವಲ್ಪ ಕಡಿಮೆ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಹಸಿ ಕೊಬ್ಬರಿನಾದರೂ ಯೂಸ್ ಮಾಡಬಹುದು, ಒಣ ಕೊಬ್ಬರಿನಾದರೂ ಯೂಸ್ ಮಾಡಬಹುದು. ನೋಡಿ, ಈ ಥರ ಸ್ವಲ್ಪ ಫ್ರೈ ಮಾಡಿ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಅರಿಶಿಣದ ಪುಡಿ, ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಈಗ ಸ್ವಲ್ಪ ಮಸಾಲೆಗಷ್ಟೇ ಹಾಕ್ಕೊಳ್ಳಿ, ಆಮೇಲೆ ರುಚಿ ನೋಡಿ ನೀವು ಆಮೇಲೆ ಹಾಕ್ಕೋಬೋದು. ನೋಡಿ, ಈ ಥರ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಥರ ರುಬ್ಬಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಹೆರ್ಕೊಂಡು ಪೀಸಸ್ ಮಾಡಿಕೊಂಡು ಅದನ್ನು 4 ಹೋಳು ಮಾಡಬೇಕು. ಹೀಗೆ ಹೋಳನ್ನು ಓಪನ್ ಮಾಡಿ ನಾವು ಮಾಡಿಟ್ಟಿರ್ತೀವಲ್ಲ ಮಸಾಲ, ಅದನ್ನು ಈ ಹೋಳುಗಳೊಳಗಡೆ ಈ ಥರ ಫಿಲ್ ಮಾಡಬೇಕು. ನೋಡಿ, ಈ ಥರ ನಿಧಾನವಾಗಿ ಫಿಲ್ ಮಾಡಿ ನಾನೀಗೆಲ್ಲ ಹೋಳುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಎಣ್ಣೆಗಾಯಿ ಅಂದರೆ ಹೆಸರಿಗೆ ತಕ್ಕಂಗೆ ಸ್ವಲ್ಪ ಎಣ್ಣೆ ಮುಂದೆನೇ ಇರಬೇಕು. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿ ಈಗ ನಾವು ರೆಡಿ ಮಾಡಿಟ್ಟಿದ್ದು ಹೀರೆಕಾಯಿಗಳನ್ನು ಒಂದೊಂದಾಗೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀವು ಲೋ ಫ್ಲೇಮಲ್ಲೇ ಇದನ್ನು ಇಟ್ಕೊಂಡಿರಬೇಕು. ನಾವಿಲ್ಲಿ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಹೀರೆಕಾಯೆಲ್ಲ ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾನೆಲ್ಲ ಹೀರೆಕಾಯಿಗಳನ್ನು ಚೆನ್ನಾಗಿ ಜೋಡಿಸ್ಕೊಂಡಿದ್ದೀನಿ. ಈಗ ಫ್ಲೇಮನ್ನು ಲೋವಲ್ಲಿಟ್ಟು 2ರಿಂದ 3 ನಿಮಿಷ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈಗ 2 ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀವು ಸ್ಲೋ ಆಗಿ ಇದನ್ನು ಮಗ್ಚಾಕ್ಕೋಬಹುದು. ನೋಡಿ, ಈ ಥರ. ಈಗ ಉಳಿದಿದ್ದ ಮಸಾಲೆನೂ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ, ಯಾಕಂದರೆ ಇದು ಮಸಾಲೆ ಜೊತೆಗೆ ಚೆನ್ನಾಗಿ ಬೇಯಬೇಕು. ಹಾಗಾಗಿ ನಾನು ನೋಡಿ ಇದನ್ನು ಸ್ವಲ್ಪ ಮುಳುಗೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕ್ಕೋಬಹುದು. ಈಗ ನಾನು ಹುರಿದಿಟ್ಕೊಂಡಿದ್ನಲ್ಲ ಕಡಲೆ ಬೀಜ, ಎಳ್ಳು ಮತ್ತು ಗುರೆಳ್ಳು, ಇದನ್ನು ಪೌಡ್ರ್ ಮಾಡ್ತಾಯಿದ್ದೀನಿ.
ಇದು 3 ಎಣ್ಣೆ ಕಾಳುಗಳಾದ್ರಿಂದ ಸ್ವಲ್ಪ ಇದು ಗಟ್ಟಿಯಾಗಿಬಿಡುತ್ತೆ. ಹೀಗಾಗಿ ನಾವಿದನ್ನು ಮೊದಲಿಗೆ ಆ್ಯಡ್ ಮಾಡೋದಿಲ್ಲ. ಹಾಗೆ ಆ್ಯಡ್ ಮಾಡಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ನೋಡಿ, ಈಗ 3ರಿಂದ 4 ನಿಮಿಷ ಆಗಿದೆ. ಹೀರೆಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಗುರೆಳ್ಳು, ಎಳ್ಳು ಮತ್ತು ಶೇಂಗಾ ಬೀಜ ಅದಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ 2 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಆಯಿತು. ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಸರ್ವ್ ಮಾಡಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಜೈ ಶ್ರೀ ಕೃಷ್ಣ.